ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮುಂಗುರು ಬಳ್ಳಿ ಯೂಸ್ ಮಾಡಿಕೊಂಡು ಮಸೊಪ್ಪು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಮುಂಗುರು ಬಳ್ಳಿ ಅಂತೇಳಿದರೆ ನಮ್ಮ ಕಡೆ ಮುಂಗುರು ಬಳ್ಳಿ ಅಂತಾರೆ, ಬಟ್ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಒರಿಜಿನಲ್ ನೇಮ್ ಇದ್ರದ್ದು ಮಂಗರವಳ್ಳಿ ಅಂತೇಳಿ. ನಮ್ಮ ಕಡೆ ಈ ಬಳ್ಳಿ ಮುಂಗಾರು ಮಳೆ ಬಿದ್ದಿದ್ದ ಟೈಮಲ್ಲಿ ಸಿಗುತ್ತೆ ಅಂಥೇಳಿ ಮುಂಗುರು ಬಳ್ಳಿ ಅಂತ ಕರಿತೀವಿ. ಈ ಬಳ್ಳಿ ತುಂಬ ಅಪರೂಪ ಸಿಗೋದು, ಬಟ್ ಅಷ್ಟೇ ಯೂಸ್ಫುಲ್ಲು ಇದೆ. ಈ ಬಳ್ಳಿನ ಜಾಯಿಂಟ್ ರಿಪೇರ್ಗೆ, ಶುಗರ್ಗೆ, ಮತ್ತು ಆಸ್ತಮಾ ಇರೋರಿಗೆ, ಆಮೇಲೆ ಶೀತ ನೆಗಡಿ ಇದ್ದರೆ, ಅದಾದಮೇಲೆ ಪೈಲ್ಸ್ಗೆ, ಮತ್ತು ಮೆನ್ಸಸ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ಇದೆಲ್ಲದಕ್ಕೂ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ತಾರೆ. ಮತ್ತು ಮೊಣಕಾಲು ನೋವಿರೋರು ಕೂಡ ಯೂಸ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ನಮ್ಮ ಅತ್ತೆನೇ ಯೂಸ್ ಮಾಡಿದರು, ಸೊ ಅವರು ಹೇಳ್ತಾಯಿದ್ರು ಬೇಗ ಕಡಿಮೆ ಆಯಿತು ಅಂಥೇಳಿ. ಇದನ್ನ ಹಂಗೆ ಡೈರೆಕ್ಟಾಗಿ ತಗೊಂಬಂದು ಮಾಡೋದಕ್ಕಾಗಲ್ಲ, ಸೋಸಬೇಕು. ಸೋಸೋದು ಅಂತೇಳಿದರೆ ಜಾಯಿಂಟ್ನ ಮುರಿದು ಅದಾದಮೇಲೆ ನಾರು ಬರುತ್ತೆ, ಅದನ್ನು ತೆಗಿಬೇಕು. ನಿಮಗೆ ಎಳೆದು ಸಿಕ್ತು ಅಂತೇಳಿದರೆ ಪರವಾಗಿಲ್ಲ, ಹಂಗೆ ಹಾಕ್ಬೋದು. ಬಟ್ ಬಲ್ತಿರೋದಿತ್ತು ಅಂತೇಳಿದರೆ ತುಂಬ ರಫ್ ಇರುತ್ತೆ, ಅದು ತಿನ್ನೋದಕ್ಕೂ ಆಗಲ್ಲ, ಬೇಯೋದು ಇಲ್ಲ. ಹಾಗಾಗಿ ನಾರೆಲ್ಲ ತಗೊಳ್ಳಿ. ಇಷ್ಟ ಆಯಿತು ನಮ್ಮದು. ಇವಾಗ ಅದಕ್ಕೆ ಬಿಸಿನೀರಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀವಿ. ಯಾಕೆಂದರೆ ಅದು ಜಾಸ್ತಿ ಇದೆ, ನಮಗೆ ಮುಂಗುರು ಬಳ್ಳಿ ಜಾಸ್ತಿ ಸಿಕ್ಕಿತ್ತು. ಹಾಗಾಗಿ ಇದು ಕಡ್ತಾ ಬರುತ್ತೆ ತಿಂತಾ ಇದ್ದಾಗ, ಗಂಟ್ಲು ಕಡ್ತಾ ಅಥವಾ ಸ್ಕಿನ್ನು ಸೋಸಬೇಕಾದ್ರೆ ಸ್ಕಿನ್ ಕಡ್ತಾ ಬರುತ್ತೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಮೊಳಕೆ ಹೆಸರು ಕಾಳು ಮತ್ತು ಕಡಲೆಬೇಳೆ ಆಮೇಲೆ ತೊಗರಿಬೇಳೆ ಇಷ್ಟನ್ನು ಹಾಕ್ಕೊಂಡು ಬೆಂದಿರೋದನ್ನ ಮುಂಗುರು ಬಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಸೊಪ್ಪು, ಮಸೊಪ್ಪು ಮಾಡೋಕ್ಕೆ ನೀವು ಯಾವುದನ್ನು ಯೂಸ್ ಮಾಡ್ತೀರಾ, ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ನಾನು ಹಸಿಮೆಣ್ಸಿನ್ಕಾಯಿನೂ ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ, ಸೊ ಕಾಣಿಸ್ತಾ ಇಲ್ಲ. ಹಸಿಮೆಣ್ಸಿನ್ಕಾಯಿನೂ ಹಾಕಿ, ನಮ್ಮದು ಈ ಸೊಪ್ಪು ಊರಲ್ಲಿ ಹೊಲದಲ್ಲಿ ಬೆಳೆದಿರೋದು, ಸೊ ಊರಿಂದ ತಂದಿರೋ ಸೊಪ್ಪೆ ಹಾಕಿದ್ದೀನಿ. ಅದಾದಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದೆ. ಅದಾದಮೇಲೆ ಹಲಸಿನ ಬೀಜ ಇದ್ವು ನಮ್ಮ ಮನೇಲಿ, ಸೊ ಹಲಸಿನ ಬೀಜ ಕೊಟ್ಟು ಹಾಕಿದೆ. ಇದು ಸಖತ್ ಟೇಸ್ಟ್ ಕೊಡುತ್ತೆ ಮತ್ತು ಮಂದಗೂ ಆಗುತ್ತೆ. ಆಮೇಲೆ ಕಾಯಿ ತುರಿ ಸ್ವಲ್ಪ ಹಾಕಿ ಸಾಕು, ಯಾಕೆಂದರೆ ಹಲಸಿನ ಬೀಜ ಹಾಕಿದ್ದೀನಲ್ಲ, ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಂಬಾರು ಪುಡಿನ. ನಾನು 2 ಸ್ಪೂನ್, ನಾನು ರೆಗ್ಯುಲರಾಗಿ 2 ಸ್ಪೂನ್ ಹಾಕ್ತೀವಿ. ಅದಾದಮೇಲೆ ಹಸಿದು ಜೀರಿಗೆ ಮತ್ತು ಮೆಂತ್ಯ, ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ, ಸೊ ಅಷ್ಟೇ. ಅದಾದಮೇಲೆ ಬೆಳ್ಳುಳ್ಳಿ ಹಾಕಿದೆ, ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅದಾದಮೇಲೆ ನೀರು, ನಿಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊಳ್ಳಿ. ಇಷ್ಟು ಹಾಕಿ 4 ವಿಷಲ್ ಆದಮೇಲೆ ಈ ಥರ ಆಗಿದೆ. ಇದನ್ನ ಮ್ಯಾಶ್ ಮಾಡಿದ ಮೇಲೆ ಬಿಸಿ ಬಿಸಿ ಸಾಂಬಾರು ರೆಡಿ. ನಿಮಗೆ ಒಗ್ಗರಣೆ ಬೇಕು ಅಂತೇಳಿದರೆ ಕರಿಬೇವು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೂಡ ಹಾಕ್ಕೋಬೋದು. ಇದೇ ಥರ ಹೆಲ್ದಿ ರೆಸಿಪೀಸ್ ಬೇಕು ಅಂತೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.